ಓಂ ಗಂ ಗಣಪತಿ ನಮಃ. ಓಂ ಹ್ರೀಂ ಧೂಂ ದುರ್ಗೇ ನಮಃ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತೆ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಯಾವ ರೀತಿಯಾದಂಥ ವಿಶೇಷತೆಗಳು ಇರ್ತವೆ ಅಂದರೆ, ಪ್ರಮುಖವಾಗಿ ಶರನ್ನವರಾತ್ರಿಗಳನ್ನು ನಾವು ಆಚರಣೆ ಮಾಡುವಂಥದ್ದು. ಈ ಶರನ್ನವರಾತ್ರಿ ಅಂದರೆ ಆ ದೇವಿಯ ಆರಾಧನೆಗೆ ಅತಿ ಮುಖ್ಯವಾದಂತಹ ದಿನಗಳು. ಏನು ಈ ನವರಾತ್ರಿಗಳಿರ್ತವೋ, ಈ ಸಂಪೂರ್ಣವಾದಂತಹ ನವರಾತ್ರಿಗಳಲ್ಲಿ ಚಂಡಿಕಾ ಪಾರಾಯಣ ಇರ್ಬೋದು, ಅಥವಾ ದುರ್ಗೆಯ ಒಂದು ಸ್ಮರಣೆ ಮಾಡೋವಂಥದ್ದು, ದುರ್ಗಾ ಅಷ್ಟೋತ್ರ ಓದುವಂಥದ್ದು, ದುರ್ಗಾ ಸಪ್ತಶತಿ ಓದುವಂಥದ್ದು, ಈ ರೀತಿಯಾದಂತಹ ಒಂದು ದೈವ ಸ್ಮರಣೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನೀವು ಅಂದುಕೊಂಡಂತಹ ಸಂಪೂರ್ಣವಾದಂತಹ ಶುಭ ಫಲಗಳನ್ನು ಕಾಣಬಹುದು. ಅದರಲ್ಲೂ ಈ ಒಂದು 9 ದಿನಗಳು ನವರಾತ್ರಿಗಳನ್ನು ಏನು ಹೇಳ್ತೀವೋ, ಆ ನವರಾತ್ರಿಗಳಲ್ಲಿ ಆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯ ಆರಾಧನೆಯನ್ನು ಯಾರೆಲ್ಲ ಮಾಡ್ತಾ ಇರ್ತಾರೋ, ಮಕ್ಕಳಲ್ಲಿ ಅತಿ ಹೆಚ್ಚಿನ ಓದು ಅಂದರೆ, ಕೆಲವರು ಮಕ್ಕಳು ತುಂಬ ಸೋಂಬೇರಿತನ ಇರ್ತಾರೆ, ಅಥವಾ ನೆನಪಿನ ಶಕ್ತಿ ಕಮ್ಮಿ ಇರ್ತದೆ, ಸ್ವಲ್ಪ ಹೇಳಿದ ಮಾತು ಕೇಳ್ತಾ ಇಲ್ಲ, ಅಂಥವ್ರಿಗೆಲ್ಲರಿಗೂ ಸಹ ಮಕ್ಕಳಲ್ಲೂ ಸಹ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಅಥವಾ ಸಾಂಸಾರಿಕ ವಿಚಾರದಲ್ಲಾಗಿರ್ಬೋದು, ಯಾರೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರ್ತಾರೋ, ಅವರು ಸಹ ಈ 9 ದಿನಗಳು ಸಹ ಶ್ರದ್ಧೆಯಿಂದ ಶುಚಿರ್ಭೂತರಾಗಿ ಈ ಒಂದು ದೇವಿಯ ಒಂದು ಆರಾಧನೆಯನ್ನು ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಮನಸ್ಸು ಮನೆಯು ಎಲ್ಲವೂ ಬೆಳಕಾಗುತ್ತದೆ, ಉತ್ತರೋತ್ತರ ಅಭಿವೃದ್ಧಿಯು ಸಹ ಕಾಣುತ್ತದೆ. ಇನ್ನು ನಾವು ಪಂಚಾಂಗ ಶ್ರವಣಕ್ಕೆ ಬಂದಾಗ, ಈಗ 21ನೇ ತಾರೀಕು ಅಮಾವಾಸ್ಯೆ ಜರುಗುತ್ತೆ. ತದನಂತರ ನಮಗೆ ಪ್ರಥಮ, ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಷಷ್ಠಿ ಜರುಗುವಂಥ ತಿಥಿವರ್ಗಗಳಾಗಿರ್ತದೆ. ಅದೇ ರೀತಿ ನಾವು ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷಕ್ಕೆ ನಾವು ಕಾಲನ ಲಗ್ಗೆ ನೀಡ್ತಾ ಇದ್ದೀವಿ. ಈ ನವರಾತ್ರಿಗಳು ಎಲ್ಲರೂ ಒಂದು ರೀತಿಯಾದಂತಹ ಸಮೃದ್ಧಿಯಾಗಲಿ, ಪ್ರಕೃತಿ ವಿಕೋಪಗಳೆಲ್ಲ ಕಮ್ಮಿ ಆಗಲಿ, ಮನೆಯಲ್ಲೆಲ್ಲೂ ಸಮಾಧಾನವಾಗಿರಲಿ, ವಿದ್ಯೆಯನ್ನು ಮಕ್ಕಳಲ್ಲಿ ವಿದ್ಯೆಯನ್ನು ಸಹ ಅತಿ ಹೆಚ್ಚಿನ ಜ್ಞಾನವನ್ನು ಸಹ ಕಾಣಲಿ. ಅದೇ ರೀತಿ ಯಾರೆಲ್ಲ ಕಷ್ಟ ಕಾರ್ಪಣ್ಯಗಳು ಸಾಲವನ್ನು ಮಾಡಿರ್ತಾರೋ ಅವರೆಲ್ಲರೂ ಸಾಲ ಮುಕ್ತರಾಗಿ ಜೀವನ ಸಮೃದ್ಧಿಯಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಎಲ್ಲರೂ ಅದೇ ರೀತಿ ಸಮಾನ ಮನಸ್ಕರಾಗಿ ಬೇಡ್ಕೊಂಡಿದ್ದೆ ಆದರೆ ಖಂಡಿತ ಆ ಪರಮಾತ್ಮ ಒಳ್ಳೇದು ಮಾಡ್ತಾರೆ. ಇನ್ನು ನಾವು ಈ ನವರಾತ್ರಿಗಳ ಒಂದು ವಾರ ಭವಿಷ್ಯ ಏನನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಮೇಷರಾಶಿ ನೋಡಿ, ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕಾಣುವಂಥದ್ದು. ಕುಟುಂಬದಲ್ಲಿ ಒಂದು ರೀತಿಯಂಥ ಲವಲವಿಕೆಯಿಂದ ವಾತಾವರಣ, ಮಕ್ಕಳ ಓದಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಪತಿ ಪತ್ನಿಯಲ್ಲಿ ಸಾಮರಸ್ಯದ ಜೀವನವನ್ನು ಕಾಣುವಂಥದ್ದು, ಹೊಸ ಯೋಜನೆಗಳಲ್ಲಿ ಕೈ ಹಾಕುವಂಥದ್ದು, ಅದರಲ್ಲಿ ಏಳಿಗೆಯನ್ನು ಸಹ ಕಾಣುವಂಥದ್ದು. ಸಾಡೇ ಸಾತಿಯ ಪ್ರಭಾವವಿದ್ದರೂ ಸಹ ನಿಮಗೆ ಈ ಗ್ರಹಣದ ಪ್ರಭಾವದಿಂದ ಅಭಿವೃದ್ಧಿಯ ಹಾದಿ ನಿಮ್ಮದಾಗಿರುತ್ತದೆ. ಯಾವ ರೀತಿಯಾದಂತಹ ಚಿಂತೆ ಮಾಡುವಂಥದ್ದೇನಿಲ್ಲ. ದೇಹದಲ್ಲಿ ಸ್ವಲ್ಪ ವಾತದ ವಾತಾವರಣ ಹೆಚ್ಚಾಗುವಂಥದ್ದು, ಅಂದರೆ ಮಂಡಿ ನೋವು ಅಥವಾ ಮೈ ನೋವು, ಕೈಕಾಲು ನೋವು ಅಂತಾರಲ್ಲ, ಆ ರೀತಿ ವಾತಾವರಣವನ್ನು ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ನೀವು ಯಥಾಚಿತ್ತವಾಗಿ ಆ ಧನ್ವಂತರಿಯ ದೇವರ ಒಂದು ಸ್ಮರಣೆ ಮಾಡಿ, ಅದೇ ರೀತಿ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ಬುಧವಾರ, ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಗುರುವಿನ ಬಲ ಯಥೇಚ್ಛವಾಗಿದೆ. ಹೊಸ ಒಂದು ಕಾರ್ಯಗಳಿಗೆ ಚಿಂತನೆ ಮಾಡ್ತಿರ್ತಾರೆ. ಯಾವುದೋ ಒಂದು ಹೊಸ ಸೈಟ್ ತೊಗೋಬೋದು, ಅಥವಾ ಹೊಸ ಕೆಲಸಕ್ಕೆ ಒಂದು ಯೋಜನೆ ಮಾಡ್ತಾ ಇರ್ಬೋದು, ಅಥವಾ ವಿವಾಹ, ಯಾರೆಲ್ಲ ವಿವಾಹವಾಗಿರೋದಿಲ್ವೋ ಅವ್ರಿಗೂ ಸಹ ವಿವಾಹ ಕಲ್ಪಿಸಿಕೊಡುವಂತಹ ಈ ವಾರವೂ ಸಹ ಆಗಿರ್ತದೆ. ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತ, ಅಂದರೆ ನೀವು ಮಾಡುವಂಥ ವೃತ್ತಿಯಲ್ಲಿ ಸ್ವಲ್ಪ ಸ್ವಲ್ಪ ಏರಿಳಿತವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಅದು ಸ್ವಲ್ಪ ದಿನಗಳು ಮಾತ್ರ ಇರ್ತದೆ. ಖಂಡಿತ ತದನಂತರ ನೀವು ಸಂಪೂರ್ಣವಾದಂತಹ ಶುಭಫಲಗಳನ್ನು ಕಾಣ್ತೀರಾ. ನೀವು ಮಾಡಬೇಕಾಗಿರುವಂಥದ್ದು ದುರ್ಗೆಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲೇ ಗುರುವಿನ ಸಂಚಾರ ಏನೋ ಒಂದು ರೀತಿಯಾದಂಥ ಕಸಿವಿಸಿ, ಯಾಕೆ ಗೊತ್ತಾಗ್ತಾ ಇಲ್ಲ, ಏನೋ ನಾವು ಕೆಲಸ ಎಲ್ಲ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ, ಆದರೂ ಸಹ ಸರಿಯಾದಂಥ ಫಲ ದೊರಕ್ತಾ ಇಲ್ಲ ಅನ್ನೋಂಥ ಮನೋಚಿಂತನೆ ಆಗುವಂಥ ಸಾಧ್ಯತೆ ಇರ್ತದೆ.
ದೇಹದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ. ಹಣಕಾಸಿನ ವಿಚಾರದಲ್ಲಿ ಪೂರ್ವಾರ್ಧ ಅಂದರೆ ಒಂದು ವಾರದ ಮಧ್ಯದ ನಂತರ ಖಂಡಿತವಾಗ್ಲೂ ಸಂಪೂರ್ಣವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಮಾತಾಪಿತೃ ವರ್ಗಗಳಿಂದ ನಿಮಗೆ ಸ್ವಲ್ಪ ಸಪೋರ್ಟು, ನಿಮಗಿಂತ ಹಿರಿಯರಿಂದ ನಿಮಗೆ ಸಪೋರ್ಟ್ ಸಿಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ತದನಂತರ ಕಾಣುವಂಥ ಸಾಧ್ಯತೆ ಇರ್ತದೆ. ಗುರುವಾರದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಚುರುಕುತನವನ್ನು ಕಂಡುಕೊಂಡು ನೀವು ಹಣಕಾಸಿನ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಮಂಗಳವಾರ, ಬುಧವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ನಿದ್ರಾಹೀನತೆ, ನಿದ್ರೆ ಸ್ವಲ್ಪ ಕೆಡುವಂಥದ್ದು, ಸ್ವಲ್ಪ ಗಂಟಲಿನ ಕೆರೆತವನ್ನು ಸಾಧ್ಯ ಆದಷ್ಟು ಸ್ವಲ್ಪ ಬಿಸಿನೀರು ಕುಡ್ಕೊಂಡಿದ್ರೆ ಒಳ್ಳೆಯದು. ಮತ್ತು ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚವನ್ನು ಮಾಡುವಂಥದ್ದು, ಗೊತ್ತಿಲ್ಲದೆ ದುಂದು ವೆಚ್ಚ ಯಾವುದೋ ಬಂದಿದೆ ಖರ್ಚು ಮಾಡಿಬಿಡೋಣ ಅನ್ಕೊಂಡ್ಬಿಡ್ತೀರಾ, ಆಮೇಲೆ ನೋಡಿದ್ರೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತೀರಾ. ಆದರೆ ಒಂದು ವಿಶೇಷವಾದಂಥ ಸೂಚನೆ ಅಂದರೆ ಅನಿರೀಕ್ಷಿತವಾಗಿ ನಿಮಗೆ ಧನಲಾಭವೂ ಸಹ ಉಂಟು. ಅನಿರೀಕ್ಷಿತವಾಗಿ ಧನಲಾಭ ಇರೋದ್ರಿಂದ ಸ್ವಲ್ಪ ಫೋಕಸ್ ಮಾಡಬೇಕು. ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಫೋಕಸ್ ಮಾಡಿದ್ರೆ ಖಂಡಿತ ಅಭಿವೃದ್ಧಿಯನ್ನು ಕಾಣ್ತೀರಾ. ಇನ್ನು ಮಿಶ್ರ ಫಲವಾಗಿರೋದ್ರಿಂದ ನೀವು ಪರಿಹಾರ ರೂಪಕವಾಗಿ ಏನು ಮಾಡಬೇಕು ಅಂದರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಒಂದು ಸ್ಮರಣೆ ಮಾಡ್ಕೊಂಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವರು ನೋಡಿ, ಗುರುವಿನ ಬಲ ಯಥೇಚ್ಛವಾಗಿದೆ. ರಾಶ್ಯಾಧಿಪತಿಯಾದಂತಹ ರವಿಯು ದ್ವಿತೀಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ನಿಮ್ಮ ಕುಟುಂಬಕ್ಕಾಗಿ ಸಾಕಷ್ಟು ಚಿಂತನೆ ಮಾಡ್ತಾ ಇರ್ತೀರ. ಅದೇ ರೀತಿ ಹೊಸ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಹೊಸ ಕೆಲಸಕ್ಕಾಗಿರ್ಬೋದು ಚಾಲನೆ ಕೊಡುವಂಥದ್ರಲ್ಲಿ ಸ್ವಲ್ಪ ಸಾಕಷ್ಟು ಕಾಳಜಿಯನ್ನು ವಹಿಸುವಂಥದ್ದು ರೀತಿಯಲ್ಲೂ ಸಹ ನೀವು ಚಿಂತನೆಗೆ ಒಳಗಾಗಿರ್ತೀರ. ಮಕ್ಕಳ ಓದಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲವನ್ನು ಸಹ ನಿಮ್ಮಲ್ಲಿ ಇರುವಂಥ ಸಾಧ್ಯತೆಗಳಿರ್ತದೆ. ಚಿಂತೆ ಮಾಡಬೇಕಾಗಿಲ್ಲ, ಖಂಡಿತ ಅಭಿವೃದ್ಧಿಯ ಹಾದಿ ಕಟ್ಟಿಟ್ಟ ಬುತ್ತಿಯಾಗಿರ್ತದೆ. ಅಷ್ಟಮದಲ್ಲಿ ಯಾವಾಗ ಶನಿಯ ಸಂಚಾರ ಮಾಡ್ತಾ ಇರ್ತಾರೋ ಸುಮ್ಮನೆ ದುಂದು ವೆಚ್ಚವನ್ನು ಮಾಡ್ಕೊಳ್ಕೋಬೇಡಿ. ಇದನ್ನು ಪ್ರಮುಖವಾಗಿ ನೀವು ಗಮನ ಹರಿಸ್ಬೇಕು. ಗೊತ್ತಿಲ್ಲದೇನೆ ಇರಲ್ಲ, ಖರ್ಚಾದ್ಮೇಲೆ ಯೋಚನೆ ಮಾಡ್ತೀರಾ, ಅಯ್ಯೋ ನಾನು ಯೋಚನೆ ಮಾಡಬೇಕಾಯ್ತು, ದುಂದು ವೆಚ್ಚ ಆಗೋಯ್ತು ಅಂತ ನೀವು ಮನಸ್ಸಿಗೆ ಆಮೇಲೆ ಬೆಳಗ್ಗೆ ಖರ್ಚು ಮಾಡಿಬಿಟ್ಟು ಸಾಯಂಕಾಲ ಹೋಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಕಾರಣದಿಂದ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿದ್ರೆ ತುಂಬ ಒಳ್ಳೆಯದು. ಮುಂದಾಳತ್ವದಿಂದ ನಿಮಗೆ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ. ಏನೋ ಗೊತ್ತಿಲ್ಲದಿರೋ ವಿಚಾರಕ್ಕೆ ಹೋಗಿ ಮುಂದೆ ಮೂಗು ತೋರಿಸುವಂಥ ಪ್ರಯತ್ನ ಮಾಡ್ತೀರಾ, ಅಲ್ಲಿ ಸಮಸ್ಯೆಗೊಳಗಾಗ್ತೀರಾ. ಈ ಕಾರಣದಿಂದ ನೀವು ಇಷ್ಟೂ ರೀತಿಯಲ್ಲಿ ಇದ್ದಾಗ ಯಾವ ಒಂದು ದೇವರ ಸ್ಮರಣೆ ಮಾಡಿದ್ರೆ ಒಳ್ಳೆಯದು ಅಂದರೆ ಸೂರ್ಯನಾರಾಯಣನ ಸ್ಮರಣೆ ಮಾಡಿ ಅಥವಾ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋದು ಒಂದು ರೀತಿಯಾದಂತಹ ದಿಟ್ಟತನದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಯಾಕೋ ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರಿಳಿತ ಕಾಣ್ತಾ ಇದೆ, ಅಂದ್ಕೊಂಡಿದ್ದ ಥರ ನಾವು ಏಳಿಗೆ ಆಗ್ತಾ ಇಲ್ಲ ಅನ್ನೋ ಒಂದು ಮನೋಭಾವ ಚಿಂತನೆ ಹೆಚ್ಚಾಗುತ್ತೆ. ದಶಮ ಸ್ಥಾನದಲ್ಲಿ ಗುರುವಿನ ಸಂಚಾರ, ಪ್ರಮುಖವಾಗಿ ಕರ್ಮಸ್ಥಾನದಲ್ಲಿ ಯಾವಾಗ ಗುರು ಸಂಚಾರ ಮಾಡ್ತಾ ಇರ್ತಾರೋ ಅವಾಗ ಏನು ಹೇಳ್ತೀವಿ ಅಂದರೆ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಎಷ್ಟೇ ಬಂದರೂ ಸಾಲದು ಅನ್ನಿಸ್ತಾ ಇರೋಂಥದ್ದು, ಸುಮ್ಮನೆ ಹೆಚ್ಚು ಖರ್ಚಾಗುವಂಥದ್ದು, ಪತಿ ಪತ್ನಿಯಲ್ಲೂ ಸಹ ಸಾಕಷ್ಟು ವ್ಯತ್ಯಾಸಗಳು ಕಾಣುವಂಥದ್ದು. ಅಂದರೆ ಯಾವ ರೀತಿ ಅಂದರೆ ಸಾಮರಸ್ಯದ ಜೀವನಕ್ಕಿಂತ ಸ್ವಲ್ಪ ಇರುಸು ಮುರುಸಿನ ಜೀವನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಕಾರಣದಿಂದ ಸಮಾಧಾನದಿಂದ ಇದ್ದರೆ ಒಳ್ಳೆಯದು. ಈ ಕಡೆ ಪತ್ನಿ ಒಂದು ಕಡೆ ಖರ್ಚು ಮಾಡ್ಕೊಂಬಂದ್ರೆ ಪತಿ ಒಂದು ಕಡೆ ಖರ್ಚು ಮಾಡ್ಕೊಂಬರ್ತದೆ. ಆಮೇಲೆ ನೋಡಿದ್ರೆ ಲಾಸ್ಟಲ್ಲಿ ಟ್ಯಾಲಿ ಆಗ್ತಾ ಇರಲ್ಲ, ಹಣದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಓದುವಂಥ ಮಕ್ಕಳಲ್ಲಿ ಅಭಿವೃದ್ಧಿಯಾದಂತಹ ಜೀವನವನ್ನು ಸಾಗಿಸುವಂಥದ್ದು, ಯಾರೆಲ್ಲ ಪ್ರಮುಖವಾಗಿ IAS, KS ತುಂಬ ಹೈಯರ್ ಸ್ಟಡೀಸ್ ಯಾರು ಮಾಡ್ತಾ ಇರ್ತಾರೋ ಅಥವಾ ವಿದೇಶ ಪ್ರಯಾಣಕ್ಕೆ ಯಾರೆಲ್ಲ ಯೋಜನೆ ಮಾಡ್ಕೊಂಡಿರ್ತಾರೋ ಖಂಡಿತವಾಗ್ಲೂ ಅವ್ರಿಗೆಲ್ಲ ಒಳ್ಳೆಯ ಅಭಿವೃದ್ಧಿಯ ಹಾದಿಯನ್ನು ಕಾಣ್ತೀರ. ಓದುವಂಥವು ವಕೀಲ ವೃತ್ತಿ ಆಗಿರ್ಬೋದು, ಆಡಿಟಿಂಗ್ ವೃತ್ತಿಯಲ್ಲಿ ಇರೋಂಥವ್ರಿಗೂ ಸಹ ಸಂಪೂರ್ಣವಾದಂತಹ ಶುಭಫಲಗಳನ್ನು ಕಾಣ್ತೀರ. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ ಖಂಡಿತ ನೀವು ದುರ್ಗಾ ಪರಮೇಶ್ವರಿ ಮತ್ತು ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಅಭಿವೃದ್ಧಿ ಖಂಡಿತ ಕಟ್ಟಿಟ್ಟ ಬುತ್ತಿ. ಜೊತೆಗೆ ಬುಧವಾರ, ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಗುರುವಿನ ಬಲ, ಭಾಗ್ಯದಲ್ಲಿ ಗುರು ಸಂಚಾರ ಮಾಡುವಾಗ ಭಾಗ್ಯೋದಯವಾಗುತ್ತೆ ಅಂತ ಹೇಳ್ತೀವಿ. ಆದರೂ ಸಹ
ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ. ಎಷ್ಟೇ ಕಮಿಟ್ಮೆಂಟ್ ಆದರೂ ಎಷ್ಟೇ ನೀವು ಹಣ ಸಂಪಾದನೆ ಮಾಡಿದ್ರೂ ಕಮಿಟ್ಮೆಂಟ್‌ಗಳು ಜಾಸ್ತಿ ಆಗ್ತಾ ಇರ್ತದೆ ಅಂತ ಹೇಳ್ತದೆ. ಯಾವುದೋ ಗೊತ್ತಿಲ್ಲದೆ ಅನಿರೀಕ್ಷಿತವಾಗಿ ಖರ್ಚಾಗುವಂಥ ಸಾಧ್ಯತೆಗಳಿರ್ತದೆ. ತಿಂಗಳಲ್ಲಿ ಏನೋ ಒಂದು ಎಕ್ಸ್ಟ್ರಾ ಖರ್ಚು, ಎಕ್ಸ್ಟ್ರಾ ಸೇರುವಂಥ ಸಾಧ್ಯತೆಗಳಿರ್ತದೆ. ತುಲಾ ರಾಶಿಯವರಿಗೆ ಸ್ವಲ್ಪ ಅಲರ್ಟ್ ಆಗಿರಬೇಕು. ಸುಮ್ಮನೆ ಗಾಡಿ ರಿಪೇರಿ ಆಗುವಂಥದ್ದು, ಅಥವಾ ಯಾವುದೋ ಒಂದು ಹೊಸ ವಸ್ತು ತಗೊಳ್ಳೇಬೇಕು, ಮೊಬೈಲ್ ಅಯ್ಯೋ ಏನೋ ಮುರಿದೋಗಿದೆ ಅಥವಾ ಹ್ಯಾಂಗ್ ಆಗ್ತಾ ಇದೆ, ಈ ರೀತಿಯಂಥ ರಿಪೇರಿ ಬರುವಂಥ ಸಾಧ್ಯತೆಗಳಿರ್ತದೆ. ಆ ಕಾರಣದಿಂದ ಯಾವುದೇ ವಸ್ತುಗಳನ್ನು ನೀವು ಹ್ಯಾಂಡಲ್ ಮಾಡಬೇಕು ಅಂದರೆ ಹುಷಾರಾಗಿ ಹ್ಯಾಂಡಲ್ ಮಾಡಿದ್ರೆ ತುಂಬ ಒಳ್ಳೆಯದು. ಪ್ರಮುಖವಾಗಿ ನೀವು ತುಂಬ ಯೋಚನೆ ಮಾಡಿ ಖರ್ಚು ಮಾಡ್ತೀರಾ, ಆದರೂ ಸಹ ಅನಿರೀಕ್ಷಿತ ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅದೇ ರೀತಿ ಅನಿರೀಕ್ಷಿತವಾಗಿ ಹಣಕಾಸು ಹೂಡಿಕೆ ಮಾಡಿ ಅದರಿಂದ ಲಾಭವನ್ನು ಸಹ ಗಳಿಸುವಂಥ ವಾರವೂ ಸಹ ಇದಾಗಿದೆ. ಈ ರೀತಿ ಮಿಶ್ರದಾಯಕವಾಗಿದ್ದಾಗ ನೀವು ಏನು ಮಾಡಿದ್ರೆ ಒಳ್ಳೆಯದು? ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನೀವು ಯಾವ ಮಂತ್ರ ಬರದೇ ಹೋದ್ರೂ ಪರಲ್ಲ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತೇಳಿ ಓಂ ಶ್ರೀಂ ಅಂತ ಹೇಳ್ಕೊಂಡು ಬಂದರೆ ಸಾಕು, ದಿನನಿತ್ಯ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಶುಕ್ರವಾರ, ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ನಿದ್ರಾಹೀನತೆ, ಪ್ರಮುಖವಾಗಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಸ್ವಲ್ಪ ನೆಗಡಿ ಕೆಮ್ಮು ಆಗುವಂಥ ಸಾಧ್ಯತೆಗಳು, ವಾಟರ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು, ನೀರಿನಿಂದ ಸ್ವಲ್ಪ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಅನಿರೀಕ್ಷಿತವಾಗಿ ನಿಮಗೂ ಸಹ ಎಲ್ಲೋ ಗೊತ್ತಿಲ್ಲ ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮರು ಸಂಚಾರ ಮಾಡ್ತಾ ಇದ್ದಾರೆ. ಅಷ್ಟಮದಲ್ಲಿ ಗುರುವಿನ ಸಂಚಾರ ಮಾಡುವಾಗ ನಷ್ಟವಾಗುತ್ತೆ, ಆದರೆ ಅನಿರೀಕ್ಷಿತವಾಗಿ ಹಣವೂ ಸಹ ಸಂಗ್ರಹಣೆ ಆಗುವಂಥ ಸಾಧ್ಯತೆ ಸಹ ಉಂಟು. ಈ ಆರೋಗ್ಯದ ವಿಚಾರವನ್ನು ಬಿಟ್ಟರೆ ಸಾಂಸಾರಿಕ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭಫಲ. ಮಕ್ಕಳ ಓದಿನ ವಿಚಾರದಲ್ಲಿ ಅಭಿವೃದ್ಧಿಯ ಹಾದಿಯನ್ನು ಕಾಣ್ತೀರಾ. ಸ್ವಲ್ಪ ನಿಧಾನಗತಿಯಲ್ಲಿ ಚಲನೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವ ಕೆಲಸ ಮಾಡ್ಕೊಳಕ್ಕೆ ಹೋದ್ರೂ ಬೇಗ ಬೇಗ ಆಗಲ್ಲ, ಸ್ವಲ್ಪ ನಿಧಾನ ಕಟ್ ಆಗುವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳಿರ್ತದೆ. ಸರಿ, ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂದರೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ಧನ್ವಂತರಿಯ ಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮಂಗಳವಾರ, ಬುಧವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರಾಶಿಯಲ್ಲಿ ಜನನವರು ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂತಹ ನೋವು, ನರಗಳ ಸೆಳೆತ, ನ್ಯೂರಲಜಿಕಲ್ ಪ್ರಾಬ್ಲಮ್ ಅಂತ ಏನು ಹೇಳ್ತೀವಿ, ಅದರ ಸ್ವಲ್ಪ ಸಮಸ್ಯೆಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಊಟೋಪಚಾರಗಳಲ್ಲಿ ಮೃಷ್ಟಾನ್ನ ಭೋಜನ, ಲಘು ದೂರ ಪ್ರಯಾಣದಿಂದ ಲಾಭವನ್ನು ಗಳಿಸುವಂಥದ್ದು, ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುತ್ತೀರಾ. ಬಿಸ್ನೆಸ್ ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೋ, ಸ್ವಂತ ವೃತ್ತಿ ಮಾಡ್ತಾ ಇರೋರಿಗೆ ಅಭಿವೃದ್ಧಿಯ ಹಾದಿ ಖಂಡಿತ ಒಳ್ಳೆಯದು. ಜ್ಞಾನಾರ್ಜನೆ ಹೆಚ್ಚಾಗುವಂಥದ್ದು, ಬರವಣಿಗೆ ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಯಾರೆಲ್ಲ ಬರಹಗಾರರು ಇರ್ತಾರೋ ಅವ್ರಿಗೆಲ್ಲ ಒಳ್ಳೆ ಅಭಿವೃದ್ಧಿ ಅದೇ ರೀತಿ ಸರ್ಕಾರಿ ವೃತ್ತಿಯಲ್ಲಿ ದಶಮ ಸ್ಥಾನದಲ್ಲಿ ಯಾವಾಗ ರವಿ ಸಂಚಾರ ಮಾಡ್ತಾರೋ, ಸರ್ಕಾರಿ ವೃತ್ತಿಯಲ್ಲೂ ಸಹ ಅಭಿವೃದ್ಧಿಯ ಹಾದಿಯನ್ನು ನೀವು ಕಾಣ್ಬೋದು. ಹೀಗಿದ್ದಾಗ ನೀವು ಯಾವ ದೇವರ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ, ಸಾಕ್ಷಾತ್ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ, ವಿನಾಯಕನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ, ಶುಕ್ರವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ಯಾರನ್ನ ಕೇಳಿದ್ರು ತುಂಬ ಚೆನ್ನಾಗಿದೆ ನಿಮಗೆ ಈ ಗ್ರಹಣದ ಆದಮೇಲೆ ಅಂತ ಅಂದ್ಕೊಂತಿರ್ತೀರಾ. ಆದರೆ ಪ್ರಾಕ್ಟಿಕಲಿ ನೋಡಿದ್ರೆ ನಿಮಗೆ ಏನಾಗುತ್ತೆ, ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ಗಲಿಬಿಲಿ. ಅಂದರೆ ಏನೋ ನನ್ನ ಮಗ ಯಾಕೋ ಏನೋ ಒಂದು ಅಭಿವೃದ್ಧಿ ಕಾಣ್ತಾ ಇಲ್ಲ, ಅವನು ಯಾವುದೋ ಒಂದು ಜೀವನದಲ್ಲಿ ಓದಲಿಲ್ಲ, ಈ ಕಡೆ ಕೆಲಸ ಮಾಡಲಿಲ್ಲ, ಯಾವುದೋ ಒಂದು ರೀತಿಯಾದಂಥ ಅವ್ರಿಗೆ ಯಾವುದೋ ಒಂದು ವಿವಾಹ ಆಗಿಲ್ಲ, ಈ ರೀತಿ ಮಕ್ಕಳು, ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿಗಳಿಗೆ ಅತಿ ಹೆಚ್ಚು ಕಾಳಜಿ ವಹಿಸುವಂಥದ್ದು, ತಂದೆ ತಾಯಿಗಳಿಗೆ ಅತಿ ಹೆಚ್ಚು ವ್ಯಸನವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಖಂಡಿತ ಚಿಂತೆ ಮಾಡುವಂಥದ್ದು ಬೇಡ. ಪರಮಾತ್ಮನಾದಂತಹ ಪರಮೇಶ್ವರ ನಿಮ್ಗೆಲ್ಲ ರೀತಿಯಲ್ಲೂ ಅನುಕೂಲ ಮಾಡ್ತಾರೆ. ಆದರೆ ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ, ದುಂದು ವೆಚ್ಚನ ಕಮ್ಮಿ ಮಾಡ್ಕೊಳ್ಳಿ. ಯಾರಿಗೂ ನೀವು ಈ ವಾರ ಭಾಷೆ ಕೊಡುವಂಥದ್ದು, ಪ್ರಾಮಿಸ್ ಮಾಡುವಂಥದ್ದು ಖಂಡಿತ ಬೇಡ. ಹಣಕಾಸು ಕೊಟ್ಟು ತೆಗೆದುಕೊಳ್ಳುವಂಥ ವಿಚಾರಗಳಲ್ಲೂ ಸಹ ಹುಷಾರಾಗಿದ್ದರೆ ಒಳ್ಳೆಯದು. ಸರಿ, ಏನು ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ, ಪರಮೇಶ್ವರ ಈಶ್ವರನ ಒಂದು ಸ್ಮರಣೆ ಮಾಡಿ ಉತ್ತರೋತ್ತರ ಅಭಿವೃದ್ಧಿ ಆಗ್ತೀರಾ. ಅದೇ ರೀತಿ ಬುಧವಾರ, ಸೋಮವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ನಮ್ಮ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥದ್ದು, ಕೈಕಾಲುಗಳಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆ ಇರ್ತದೆ. ನೋಡಿ, ಈಗ ಲಾಸ್ಟೇ ನಾವು ಸಾಕಷ್ಟು ಬಾರಿ ಹೇಳಿದ್ದೀನಿ, ಯಾವ ಗ್ರಹಣ ನಡೀತೋ ಅದರ ಹಿಂದಿನ ದಿನಗಳಿಂದನೂ ಸಹ
ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವಂಥದ್ದಾಗಿರ್ಬೋದು, ಕೈಗಳಿಗೆ ಏಟು ಬೀಳುವಂಥದ್ದು, ಪಾದಗಳಿಗೆ, ಮಂಡಿಗಳಿಗೆ ಪ್ರಮುಖವಾಗಿ ಏಟು ಬೀಳುವಂಥ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಅಲರ್ಟ್ ಆಗಿದ್ರೆ ತುಂಬ ಒಳ್ಳೆಯದು. ಈ ರೀತಿ ಇದ್ದಾಗ ಸ್ವಲ್ಪ ಯೋಚನೆ ಮಾಡಿ ಜೀವನವನ್ನು ಸಾಗಿಸ್ಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ. ಯಾರೋ ನಿಮ್ಗೆ ಅರಿಯರ್ಸ್ ಒಂದು ಸ್ವಲ್ಪ ದುಡ್ಡು ಕೊಡಬೇಕಾಯ್ತು, ಬಂದು ಕೊಡುವಂಥದ್ದು. ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ಒಂದು ಸಮೃದ್ಧಿಯಾದಂತಹ ವಾತಾವರಣ ಕಾಣ್ತೀರಾ. ಈ ಆರೋಗ್ಯದ ವಿಚಾರಕ್ಕೆ ಈ ಸಣ್ಣ ಪುಟ್ಟ ಅವಘಡಗಳಿಗೆ ಕಾಲಭೈರವನ ಸ್ಮರಣೆ, ಹನುಮಂತನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಶುಕ್ರವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ನೋಡಿ, ಕಳೆದ ಒಂದು 3-4 ವಾರಗಳಿಂದ ಆರೋಗ್ಯ ತಪ್ಪಿದ್ರೆ, ಹಣ ತಪ್ಪಿದ್ರೆ, ನಿಮ್ಮ ಕಮಿಟ್ಮೆಂಟ್ಸು ಯಾವುದೋ ಒಂದು ರೀತಿಯಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಹೆಚ್ಚಾಗಿರ್ತದೆ. ಆದರೆ ಈ ವಾರ ಒಂದು ಸಂಪೂರ್ಣವಾದಂಥ ಶುಭ ಫಲಗಳನ್ನು ಖಂಡಿತ ಕಾಣ್ತೀರ. ಸಪ್ತಮ ಸ್ಥಾನದಲ್ಲಿ ರವಿಯ ಸಂಚಾರ ಮಾಡ್ತಾ ಇದ್ದೀನಿ. ಕೆಲಸದಲ್ಲಿ ಖಂಡಿತ ನಿಮಗೆ ಅಂದರೆ ಚೇಂಜಸ್ ಆಗುವಂಥದ್ದು, ಅಭಿವೃದ್ಧಿಯ ಹಾದಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮೀನರಾಶಿಯವರಿಗೂ ಖಂಡಿತವಾಗ್ಲೂ ಈ ವಾರ ಸಂಪೂರ್ಣವಾದಂಥ ಶುಭ ಫಲಗಳನ್ನು ನಿರೀಕ್ಷಿಸ್ಬೋದು. ಸಾಡೆ ಸಾತಿಯ ಒಂದು ಪ್ರಭಾವಕ್ಕೆ ಹಾಗೂ ಗ್ರಹಣದ ಪ್ರಭಾವಕ್ಕಾಗಿ ನೀವು ಮಾಡಬೇಕಾಗಿರುವಂಥದ್ದು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದುರ್ಗೆಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಗುರುವಾರ, ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತದೆ ಅಂತ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನೋಣ. ಈ ಶರನ್ನವರಾತ್ರಿಗಳು ಎಲ್ಲರ ಮನೆಯಲ್ಲೂ ಮನಸ್ಸಿನಲ್ಲೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.